ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಶೇಷವಾದಂಥ ವಿಡಿಯೋ ಜೊತೆಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ನನಗೆ ಕನ್ನಡ ಸಾಹಿತ್ಯ ಅಂದರೆ ತುಂಬಾನೇ ಪ್ರೀತಿ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಂದದ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಅದುವೇ ಅಪರಿಚಿತ ಓದುಗರು. ಇವತ್ತು ಸೆಪ್ಟೆಂಬರ್ 7, 2025 ಭಾನುವಾರ ಬೆಳಿಗ್ಗೆ 10 ಗಂಟೆಗೆ ಅವ್ವ ಪುಸ್ತಕಾಲಯ ಒಂದು ವಿಶೇಷವಾದ ಕೂಟವನ್ನು ಆಯೋಜಿಸ್ತಾ ಇದೆ. ಇದು ಅವರ 30ನೇ ಕೂಟ ಅನ್ನೋದು ನನಗೆ ಗೊತ್ತಾದಾಗ ಬಹಳನೇ ಆಶ್ಚರ್ಯ ಆಯಿತು. 30ನೇ ಸಲ ನಿರಂತರವಾಗಿ ಓದುಗರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ನಡೆಸಿಕೊಂಡು ಬರ್ತಾ ಇರೋ ಈ ಕಾರ್ಯಕ್ರಮ ನಿಜಕ್ಕೂ ಬಹಳ ವಿಶೇಷವಾದದ್ದು. ಇಲ್ಲಿಗೆ ಬರೋರು ಕೇವಲ ಪುಸ್ತಕದ ಓದುಗರಲ್ಲ, ಅವರು ತಮ್ಮ ಮನಸ್ಸನ್ನ ತಾಕದಂತಹ ಪುಸ್ತಕಗಳ ಬಗ್ಗೆ ಹಂಚಿಕೊಳ್ತಾರೆ, ಹೊಸ ಓದಿಗೆ ಪ್ರೇರೇಪಿಸ್ತಾರೆ. ಒಬ್ಬ ಓದುಗ ಹೇಳಿದ ಮಾತು ಇನ್ನೊಬ್ಬರ ಜೀವನವನ್ನ ಬದಲಾಯಿಸಬಹುದು. ಇಂತಹ ಅದ್ಭುತ ಕ್ಷಣಗಳು ಇಲ್ಲಿ ಸಂಭವಿಸುತ್ತೆ. 2023 ಜುಲೈನಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 14 ಜನ ಸೇರಿ ಶುರು ಮಾಡಿದಂತ ಈ ಓದುಗರ ಬಳಗ ಇವತ್ತು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ 75,000ಕ್ಕೂ ಹೆಚ್ಚು ಓದುಗರ ಹೃದಯವನ್ನು ತಲುಪಿದೆ. ತಿಂಗಳಿಗೆ ಒಂದು ಭಾನುವಾರ ಪಾರ್ಕ್ಗಳಂತ ಪ್ರಶಾಂತವಾದ ಜಾಗಗಳಲ್ಲಿ ಸೇರಿ ಯಾವುದೇ ಫಾರ್ಮಾಲಿಟಿ ಇಲ್ಲದೆ ತಮ್ಮ ತಮ್ಮ ಪುಸ್ತಕವನ್ನ ಓದ್ತಾರೆ, ಓದಿದ ಪುಸ್ತಕದ ಬಗ್ಗೆ ಹಂಚಿಕೊಳ್ತಾರೆ, ಹೊಸ ಗೆಳೆಯರನ್ನು ಮಾಡಿಕೊಳ್ತಾರೆ, ಕೆಲವೊಮ್ಮೆ ಒಟ್ಟಾಗಿ ಚಾರಣಕ್ಕೂ ಹೋಗ್ತಾರೆ. ಜಗತ್ತನ್ನ ಹೊಸ ಕಣ್ಣುಗಳಿಂದ ನೋಡುವಷ್ಟು ಖುಷಿ ಸಿಗುತ್ತೆ. ಇಲ್ಲಿ ಬರೋದಕ್ಕೆ ವಯಸ್ಸಿನ ಮಿತಿ ಇಲ್ಲ, ನೋಂದಣಿ ಬೇಡ, ನಿಯಮಗಳೇ ಇಲ್ಲ. ಕೈಯಲ್ಲಿ ಒಂದು ಪುಸ್ತಕ ಹಿಡ್ಕೊಂಡು ಬಂದ್ರೆ ಸಾಕು, ನೀವು ಕೂಡ ಈ ತಂಡವನ್ನ ಸೇರ್ಕೊಳ್ಬಹುದು. ನನಗನ್ಸೋದೇನು ಅಂತಂದ್ರೆ, ಈ ಫೋನ್ಗಳು, ಸೋಷಿಯಲ್ ಮೀಡಿಯಾ ಇವುಗಳ ಮಧ್ಯೆ ನಾವು ಪುಸ್ತಕಗಳಿಂದ ಸ್ವಲ್ಪ ದೂರ ಆಗ್ತಾ ಬರ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಆದ್ರೆ ಇಂತಹ ಕೂಟಗಳು ಮತ್ತೆ ಓದಿನ ರುಚಿಯನ್ನ ನಮಗೆ ನೆನಪಿಸುತ್ತೆ. ಹಾಗಿದ್ರೆ ಏನು ತಡ ಮಾಡೋದು ಯಾಕೆ? ಬನ್ನಿ ಕಾರ್ಯಕ್ರಮದ ಕಡೆ ಹೋಗೋಣ. ನನ್ನ ಬ್ಯಾಕ್ಡ್ರಾಪ್ನಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಸಾಕಷ್ಟು ಜನ ಕನ್ನಡ ಪುಸ್ತಕದ ಸಾಹಿತ್ಯದ ಅಭಿಮಾನಿಗಳು, ಕನ್ನಡ ಪುಸ್ತಕವನ್ನು ಪ್ರೀತಿಸುವಂಥವರು ಎಲ್ಲರೂ ಕೂತು ಇವತ್ತು ಕಬ್ಬನ್ ಪಾರ್ಕ್ನಲ್ಲಿ ಕನ್ನಡದ ಪುಸ್ತಕಗಳನ್ನು ಓದ್ತಾ ಇದ್ದಾರೆ. ಈ ಕಾರ್ಯಕ್ರಮದ ರೂವಾರಿಯಾದಂಥ ಅನಂತ್ ಕುಣಿಗಲ್ ಅವರು ಇವತ್ತು ನನ್ನ ಜೊತೆಗಿದ್ದಾರೆ. ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಅನಂತ್. ನಮಸ್ತೆ ಸರ್. ನಮಸ್ತೆ. ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗಿದ್ದು. ಈ ಕಾರ್ಯಕ್ರಮವನ್ನು ಅಂದರೆ ಅಪರಿಚಿತ ಓದುಗರು ಕಾರ್ಯಕ್ರಮವನ್ನು ಹೀಗೆ ಇಲ್ಲಿ ಶುರು ಮಾಡಬೇಕಂತ ನಿಮಗೆ ಅನಿಸಿದಾದರೂ ಯಾಕೆ? ಇದಕ್ಕೆ ಪ್ರೇರಣೆ ಆದರೂ ಇದೆ ಸರ್ ಅಂತಂದರೆ, ಕನ್ನಡದಲ್ಲಿ ಒಂದು ದೂರಿತ್ತು, ಓದುಗರಿಲ್ಲ, ಪುಸ್ತಕ ಓದ್ತಾ ಇಲ್ಲ ಅಂತೇಳಿ ದೂರಿತ್ತು. ಆದರೆ ಅಟ್ ದ ಸೇಮ್ ಟೈಮ್ ಪುಸ್ತಕಗಳು ಅಷ್ಟು ಮುದ್ರಣ ಆಯಿತು, ಇಷ್ಟು ಮುದ್ರಣ ಆಯಿತು ಅಂತೇಳಿ ಹೇಳ್ತಾ ಇದ್ರು. ಅಂದರೆ ಅಷ್ಟು ಮುದ್ರಣ ಆಗಿದೆ ಅಂತಂದ್ರೆ ಯಾರು ಓದ್ತಿದಾರಲ್ವಾ, ಅಂದರೆ ಓದುಗರು ಇದ್ದಾರೆ. ಆದರೆ ಇವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಇವ್ರ ಕೈಗೆ ಸಿಗ್ತಾ ಇಲ್ಲ ಅಂದಾಕ್ಷಣ ಓದುಗರಿಲ್ಲ ಅಂತ ಆಗೋದಿಲ್ಲ. ಸೊ ಆ ಓದುಗರು ಯಾರು, ಅವ್ರು ಎಲ್ಲಿರ್ತಾರೆ, ಅವ್ರನ್ನೆಲ್ಲ ಸೇರಿಸೋದಕ್ಕೆ ಏನಾದರೂ ಮಾಡಬೇಕಲ್ಲ ಅನ್ನೋ ಹೊತ್ತಿನಲ್ಲಿ ಈ ಅಪರಿಚಿತ ಓದುಗರು ಅಂತ ಹುಟ್ಟಿತ್ತು. ಅಂದರೆ ಅಪರಿಚಿತ ಹಾಗೆ ಬ್ರಾಕೆಟ್ ಹಾಕಿದ್ದೀವಿ, ನೀವು ಗಮನಿಸ್ಬೋದು. ಅಂದರೆ ಆ ಸ್ವಲ್ಪ ಪರಿಚಿತ ಅಂತ ಅಂದರೆ ಇಲ್ಲಿಗೆ ಬರೋವರೆಗೂ ಅಪರಿಚಿತ, ಇಲ್ಲಿಗೆ ಬಂದ ಮೇಲೆ ಪರಿಚಿತ ಓದುಗರು. ಹೀಗೆ ಎಲ್ಲೆಲ್ಲೋ ಅಜ್ಞಾತವಾಗಿ ಇದ್ಕೊಂಡು ಅವ್ರ ಪಾಡಿಗೆ ಅವರು ಓದ್ಕೊಂಡಿರೋರನ್ನ ಒಂದು ಕಡೆ ಸೇರಿಸಿ ಸಮಾನ ಮನಸ್ಕರ ಜೊತೆಗೆ ಅವರನ್ನು ಬೆರೆಯೋದಕ್ಕೆ ಬಿಡುವಂಥದ್ದು. ಅದೇ ಅಪರಿಚಿತ ಓದುಗರಿಗೆ ಮೋಟಿವ್. ವೆರಿ ನೈಸ್. ಓಕೆ, ನೀವು ಈ ಪಬ್ಲಿಷಿಂಗ್ ಫೀಲ್ಡಿಗೆ ಬರಬೇಕು ಅಂತ ಯಾಕಂದ್ರೆ? ಆ ಪಬ್ಲಿಷಿಂಗ್ ಟೈಮ್ ಈ ಫೀಲ್ಡಿಗೆ ಬಂದಿದ್ದು ಅದು ನನಗೆ ಆಕಸ್ಮಿಕ. ನಾನು ಬರಬೇಕು ಅಂತ ಹೇಳಿ ಬಂದಿದ್ದಲ್ಲ. ಇನ್ಫ್ಯಾಕ್ಟ್ ಬಂದಿದ್ದು ಒಳ್ಳೆಯದೇ ಆಯಿತು. ಯಾಕಂತಂದರೆ ಅವ್ವ ಪುಸ್ತಕಾಲಯ ಅಂಥೇಳಿ ನನ್ನ ಸ್ವಪ್ರಕಾಶನ ಸಂಸ್ಥೆ, ಅದರಿಂದನೇ ಅಪರಿಚಿತ ಓದುಗರು ಹುಟ್ಟಿದ್ದು. ಅದಕ್ಕೆ ಅದೇ ವೇದಿಕೆ ಅವ್ವ ಪುಸ್ತಕಾಲಯ. ನನ್ನ ಮೊದಲ ಪುಸ್ತಕವನ್ನು ನಂದು ಕನ್ನಡ ಪುಸ್ತಕ ಪ್ರಾಧಿಕಾರಕ್ಕೆ ಸೆಲೆಕ್ಟ್ ಆಗಿತ್ತು. ಹಸ್ತಪ್ರತಿಯನ್ನು ಇಟ್ಕೊಂಡು ಒಂದು 3-4 ಜನ ಪ್ರಕಾಶಕರ ಹತ್ರ ಓಡಾಡಿದೆ. ಯಾರೂ ನನ್ನನ್ನು ಹೊಸಬ ಅಂತೇಳಿ ಪ್ರಕಟ ಮಾಡೋಕ್ಕೆ ಮುಂದೆ ಬರಲಿಲ್ಲ. ಆಗ ನಾನೇ ಓಡಾಡಿ ಎಲ್ಲ ತಿಳ್ಕೊಂಡು ನಾನೇ ಸ್ವಂತವಾಗಿ ಪುಸ್ತಕವನ್ನು ಪ್ರಕಟ ಮಾಡಿಕೊಂಡೆ. ನನಗೆ ಧೈರ್ಯ ಇತ್ತು, ಇದನ್ನು ತಲುಪಿಸ್ಬೋದು ಅಂಥೇಳಿ ನಾನೇ ಸಾಲ ಏನಾದರೂ ಮಾಡಿದೆ. ಆ ಪುಸ್ತಕ ಇವತ್ತು 4ನೇ ಮುದ್ರಣದ ಹೊಸ್ತಿಲಲ್ಲಿ ನಿಂತಿದೆ. ಆಮೇಲೆ ಇವತ್ತು ಎಲ್ಲರೂ ಕೇಳ್ತಿದ್ದಾರೆ ನನ್ನನ್ನು, ಭಾಳ ಚೆನ್ನಾಗಿ ಕೇಳಿದಾರೆ ಆಲ್ರೆಡಿ, ನಿಮ್ಮೊಂದು ಪುಸ್ತಕ ಕೊಡಿ ನಮ್ಮ ಪ್ರಕಾಶನಕ್ಕೆ ಅಂತ. ಈಗ ನಾನೇ ಕಟ್ಟು ಬೆಳೆಸಿದ ಸಂಸ್ಥೆ ಇರಬೇಕಾದ್ರೆ ಇನ್ನೊಂದು ಸಂಸ್ಥೆಗೆ ಕೊಡುವಾಗ ನಾನು ಯೋಚನೆ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಓದುಗರು ಇದ್ದಾರೆ, ಇಲ್ಲಿ ಒಂದು ತಂಡ ಕ್ರಿಯೇಟ್ ಆಗಿದೆ. ಸೊ ಹಾಗಾಗಿ ಅವ್ವ ಪುಸ್ತಕಾಲಯ ನಮ್ಮದು. ವೆರಿ ನೈಸ್. ನಾನು ಕೇಳ್ಪಟ್ಟೆ 2023 ಕೇವಲ 14 ಜನರ ತಂಡದಿಂದ ಶುರುವಾದಂಥ ಈ ಅಪರಿಚಿತ ಓದುಗರು ಕಾರ್ಯಕ್ರಮ ಇವತ್ತು 75,000ಕ್ಕೂ ಹೆಚ್ಚು ಫಾಲೋವರ್ಸ್ ಇರುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಿಮ್ಮದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಥರದೊಂದು ಕಾರ್ಯಕ್ರಮ ನಡೀತಾ ಇದೆ. ಎಷ್ಟು ಖುಷಿ ಇದೆ ಈ ಕಾರ್ಯಕ್ರಮದ ಬಗ್ಗೆ? ತುಂಬ ಖುಷಿ ಇದೆ ಸರ್. ಖುಷಿ ಅನ್ನೋದಕ್ಕಿಂತ ಒಂದು ಬದುಕಿನ ಸಾರ್ಥಕತೆ. ತೇಜಸ್ವಿಯಿಂದ ಓದಲಿಕ್ಕೆ ಅಂತ ಶುರು ಮಾಡಿದ್ದು ನಾನು ಓದಿ ನಾನು ಪಡ್ಕೋತಾ ಇರುವಂಥ ಖುಷಿ ಇತ್ತಲ್ಲ, ಆ ಬದುಕಿನ ಖುಷಿ, ಅದನ್ನು ನಾನು ಹಂಚಬೇಕಿತ್ತು. ಅದಕ್ಕೋಸ್ಕರ ನಾನು ಈ ಸಾಹಿತ್ಯದಲ್ಲಿ ಒಂದಷ್ಟು ಜನನ್ನ ಸೇರಿಸುವಂಥದ್ದು, ಓದಿಸುವಂಥದ್ದು. ಯಾಕಂದ್ರೆ ನಾನು ಅದ್ರ ಖುಷಿ ಉಂಡಿದ್ದೀನಿ ನಾನು. ಸೊ ಬೇರೆಯವ್ರಿಗೂ ಅದು ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ಇದೆಲ್ಲ ಆಯಿತು. ಆಮೇಲೆ
ಇದು ಇಲ್ಲಿ ಆದರೆ ಮಾತ್ರ ಸಾಕ, ಬೇರೆ ಬೇರೆ ಕಡೆನೂ ಇರ್ತಾರಲ್ವ ಓದುಗರು, ಅವ್ರಿಗೂ ಈಸಿಯಾಗಿ ರೀಚ್ ಆಗೋ ಥರ ಮಾಡಬೇಕು ಅಂತೇಳಿ ನಾನೊಂದು ಕರೆ ಕೊಟ್ಟೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾರ್ಯಾರು ಶುರು ಮಾಡೋಕ್ಕೆ ಆಸಕ್ತರಿದ್ದರೆ ಮುಂದೆ ಬನ್ನಿ ಅಂತ ಹೇಳಿ. ಈಗ ಒಂದು 20 ಜಿಲ್ಲೆಯಲ್ಲಿ ಅಪರಿಚಿತ ಓದುಗರು ತಂಡ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇನ್ನು ಆಕ್ಟಿವ್ ಆಗಿ ನಡೆಸ್ಕೊಂಡು ಹೋಗೋ ಥರ ಪ್ಲಾನ್ ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ. ಅದಕ್ಕೆ ಕಬ್ಬನ್ ಪಾರ್ಕ್ ಅಲ್ಲದೆ ಬೇರೆ ಚಾರಣ ಕೂಡ ನೀವು ಆರ್ಗನೈಸ್ ಮಾಡ್ತೀರಾ ಅಂತ ಗೊತ್ತಾಯ್ತು. ಯಾವ ಜಾಗಗಳಲ್ಲಿ ಮಾಡಿದ್ದೀರಿ ಮತ್ತೆ ಈಗ ಮುಂದೆ ಎಲ್ಲಿ ಮಾಡಬೇಕು ಅಂತ? ಈ ಚಾರಣ ಈಗ ಓದುಗರಿಗೆ ಆಲ್ಮೋಸ್ಟ್ ಚಾರಣ, ಈ ಪ್ರವಾಸ ಇದು ಇಷ್ಟ ಇದ್ದೇ ಇರುತ್ತೆ. ಹಂಗಾಗಿ ಬರೀ ಓದಿಸೋದನ್ನೇ ಮಾಡಿದ್ರೆ ಅವ್ರಿಗೆ ಮೊನೋಟಮಸ್ ಆಗ್ಬಿಡುತ್ತೆ. ಆಮೇಲೆ ಒಂದೇ ಜಾಗದಲ್ಲಿ ಮಾಡಿದ್ರೆ ಬೋರಿಂಗ್ ಅನಿಸ್ತಾ ಇರುತ್ತೆ ಅಂತ ಹೇಳಿ ನಾವು ಇನ್ನು ಸ್ವಲ್ಪ ಹೊರಗಡೆಗೆ ತೆರ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಅಂದರೆ ಒಂದು ಕೋಶ ಓದಬೇಕು, ಇಲ್ಲ ದೇಶ ಸುತ್ತಬೇಕು, ಈ ಎರಡನ್ನೂ ಮಾಡೋಣ ನಾವು ಅಂತ ಹೇಳಿ ಇಲ್ಲಿ ಓದ್ತಾ ಇರ್ತೀವಿ, ಅವಾಗ ಸುತ್ತಾ ಇರ್ತೀವಿ. ನಾವು ಮೊದಲಿಗೆ ಅಂದರೆ ಆಲ್ಮೋಸ್ಟ್ ಇಲ್ಲಿ ಓದುಗರು ಬರುವಂಥವ್ರು ಜಾಸ್ತಿ ಯೂತ್ಸ್ ಇರ್ತಾರೆ. ಆ ಎಲ್ಲ ಯೂತ್ಸಿನ 50% ಅವರು ತೇಜಸ್ವಿಯಿಂದ ಶುರು ಮಾಡಿರ್ತಾರೆ ತಮ್ಮ ಓದನ್ನು. ನಾನು ಕೂಡ ತೇಜಸ್ವಿ ಅವರಿಂದನೇ ಶುರು ಮಾಡಿದ್ದೆ. ಸೊ ಹಾಗಾಗಿ ನಾವು ಕುಪ್ಪಳ್ಳಿಗೆ ಫಸ್ಟ್ ಚರಣ ಹಾಕಿದ್ವಿ. ಅಲ್ಲಿ ಕವಲೇದುರ್ಗ ನೋಡಿಕೊಂಡು, ಕುಪ್ಪಳ್ಳಿ ನೋಡಿಕೊಂಡು, ಅದಾದಮೇಲೆ ಒಂದು ಸಾಹಿತ್ಯ ಪ್ರವಾಸ ಅಂತ ಮಾಡಿದ್ವಿ. ಈಗ ಮೊನ್ನೆ ಹೋಗಿ ಬಂದ್ವಿ ಯಾಣ, ಕೊಟ್ಗೆಹಾರ ಆ ಕಡೆ ಎಲ್ಲ. ಆಮೇಲೆ ಸಣ್ಣ ಪುಟ್ಟ ಚಾರಣಗಳು ಹೋಗ್ತಾನೆ ಇರ್ತೀವಿ. ಸಿದ್ರ ಬೆಟ್ಟ, ಕಬ್ಬಾಳದುರ್ಗ ಬೆಟ್ಟ, ಈ ಸುತ್ತಮುತ್ತ ಇರುವಂಥ ಸಣ್ಣ ಬೆಟ್ಟಗಳಿಗೆ ಅವಾಗ ನಾವು ಒಂದು ಟ್ರೆಕ್ ಅರೇಂಜ್ ಮಾಡ್ತೀವಿ. ಒಂದು 4-5 ತಿಂಗಳಿಗೆ ಒಂದು ಪ್ರವಾಸ ಹಮ್ಮಿಕೊಳ್ತೀವಿ. ಓದುಗರನ್ನ ಒಟ್ಟಾರೆಯಾಗಿ ಒಂಥರ ಅವರು ಅದರಲ್ಲಿ ಇರಬೇಕು, ಯಾವಾಗಲೂ ಅವರು ಆ ಓದಿನ ಖುಷಿಯನ್ನು ಅನುಭವಿಸೋದಕ್ಕೆ ಇಷ್ಟಪಡ್ತಾರಲ್ವ. ಸೊ ಹಾಗಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಓದೋದ್ರ ಬಗ್ಗೆ ಅಂತ ಹೇಳಿ ನನ್ನ ಮೂಲ ಉದ್ದೇಶ ಇರುವಂಥದ್ದು. ಇವತ್ತು ನನಗೆ ಒಂದೊಂದ್ಸಲ ಅನಿಸ್ಬಿಡುತ್ತೆ, ನಾವು ಕರ್ನಾಟಕದಲ್ಲಿದ್ದೀವ ಅಥವಾ ಬೇರೆ ರಾಜ್ಯದಲ್ಲಿದ್ದೀವ ಅಂತ ಹೇಳಿ. ಅಷ್ಟು ಕನ್ನಡದ ಮೇಲೆ ಪರಭಾಷಿಕರ ಅಸಹನೆ, ದಬ್ಬಾಳಿಕೆ ಅಂತ ಹೇಳಕ್ಕಲ್ಲ, ಅಸಹನೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಮ್ಮ ಮನೆಯಲ್ಲಿ ಇದ್ಕೊಂಡು ನಾವೇ ಇನ್ನೊಬ್ರನ್ನ ಯಾರ್ದೋ ಕೈ ಕೆಳಗಡೆ ಕಂಟ್ರೋಲಿಗೆ ಸಿಗ್ತಾ ಇದೀವಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಸೊ ನನ್ನ ಮೂಲ ಉದ್ದೇಶ ಇರೋದು ಈ ಅಪರಿಚಿತ ಓದುಗರು ಅಂದ್ರೆ ಎಲ್ಲ ಕನ್ನಡಿಗರು ಪುಸ್ತಕದಿಂದ ಒಟ್ಟಾಗಿದ್ದೀವಿ, ಆದರೆ ಕನ್ನಡಕ್ಕೋಸ್ಕರ ನಾವೆಲ್ಲರೂ ಇರಬೇಕು. ಯಾವುದೋ ಒಂದು ಮೂಲೆಯಲ್ಲಿ ಏನಾದರೂ ಕನ್ನಡಕ್ಕೆ ಅನ್ಯಾಯ ಆಗುವಂಥದ್ದು ಆ ಥರದ್ದು ಏನಾದರೂ ಆದಾಗ ಇಲ್ಲಿಂದ ಯಾವುದಾದ್ರೂ ಒಂದು ದನಿ ಎತ್ತಬೇಕು. ಇಲ್ಲಿ ಆ ಥರದವ್ರು ಯಾರಾದರೂ ಇರ್ತಾರೆ, ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಕನ್ನಡಿಗರು ಪುಸ್ತಕದಿಂದ ಪರಿಚಯ ಆದವ್ರು ಯಾರು ಕೂಡ ಯಾವತ್ತಿಗೂ ನಿಮಗೆ ಮೋಸ ಆಗಲ್ಲ. ಪುಸ್ತಕದಿಂದ ಫ್ರೆಂಡ್ಶಿಪ್ ಆದಂಥವ್ರು ಯಾರಿಗೂ ನಿಮ್ಗೆ ಅಷ್ಟು ಮೋಸ ಮಾಡೋದಿಲ್ಲ. ಹಂಗಾಗಿ ಈ ಎಲ್ಲರೂ ನಂಬಿಕೆ ಇರುವಂಥವ್ರು, ಪ್ರಾಮಾಣಿಕತೆ ಇರುವಂಥವ್ರೇ ಸಿಗ್ತಾರೆ. ಸೊ ಅಂಥವ್ರು ಎಲ್ಲರೂ ಒಟ್ಟಾಗಿದ್ದು ಕನ್ನಡಕ್ಕೊಂದು ಧ್ವನಿ ಆಗಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಅದು 30 ವರ್ಷ ಅಲ್ಲ, ನಾನು ಇಲ್ಲದ ಮೇಲೂ ಕೂಡ, ನಾನು ಹೋದರೂ ಕೂಡ, ನನ್ನಂಥವ್ರು ಎಷ್ಟು ಜನ ಬಂದು ಹೋದರೂ ಕೂಡ ಇದು ಅಪರಿಚಿತ ಓದುಗರಾಗಲಿ ಅಥವಾ ಬೇರೆ ತಂಡದ ಮೂಲಕವಾಗಲಿ ಅಂದರೆ ರೂಪಾಂತರ ಆಗ್ತಾನೆ ಇರುತ್ತಲ್ವ, ಜನರೇಷನ್ ಟು ಜನರೇಷನ್. ಇವತ್ತು ಈ ಥರ ಇದೆ ಇದರ ರೂಪಾಂತರ, ಮುಂದೆ ಬೇರೆ ರೂಪ ಕೊಡ್ಬೋದು ಯಾರೋ ಬಂದು. ಹಂಗೆ ಎಷ್ಟೇ ರೂಪಾಂತರ ಆದರೂ ಕೂಡ ಆ ರೂಪಾಂತರ ಬರೀ ಕನ್ನಡಕ್ಕೆ ಹೋಗಿ ಮಾತ್ರ ಇರಲಿ ಅನ್ನೋದು, ಮತ್ತೆ ಹಾಗೆ ಇರಲಿ ಅನ್ನೋದು ಅಲ್ಲಿ ಹಂಗೆ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು. ಭಾಳ ಒಳ್ಳೆ ಮಾತುಗಳಿದ್ರಿ. ನಿಮ್ಮಿಂದ ಇನ್ನಷ್ಟು ಕನ್ನಡದ ಬಗ್ಗೆ, ಕನ್ನಡಕ್ಕೆ ಇನ್ನೊಂದಷ್ಟು ಕೆಲಸಗಳಾಗಲಿ ಅಂತ ಆಶಿಸ್ತೀನಿ. ನಿಮ್ಮ ತಂಡ ಇನ್ನೊಂದಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ಆಶಿಸ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ನೇತ್ರ ಅವರೇ. ಹೇಗಿದ್ದೀರಿ? ಆರಾಮಿದ್ದೀನಿ. ಹೌದು, ನನಗೂ ಬಹಳ ಖುಷಿ ಆಯ್ತು. 2 ವರ್ಷಗಳ ನಂತರ ಇವತ್ತು ಭೇಟಿ ಆದ್ವಿ, ಇಬ್ರು ನೆನ್ಪಿಟ್ಕೊಂಡಿದೀವಿ. ಬಹಳ ಖುಷಿ ಆಯ್ತು. ಅದು ಕೇವಲ ಫೇಸ್ಬುಕ್ ಅಲ್ಲಿ ಮತ್ತೆ ನಿಮ್ಮ ಒಂದು ಯೂಟ್ಯೂಬ್ಸ್ ಎಲ್ಲ ನೋಡ್ತಿದ್ದೆ ವಿಡಿಯೋಸ್, ತುಂಬಾ ಖುಷಿ ಆಗ್ತಿತ್ತು. ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮದ ಬಗ್ಗೆ ಹೇಗೆ ಗೊತ್ತಾಯ್ತು? ಇದು ನನಗೆ ಅನಂತ ಕುಣಿಗಲವ್ರದ್ದು ಅಪರಿಚಿತ ತಂಡ ಓದುಗರು ಅನ್ನೋ ತಂಡದ ಒಂದು ರೀಲ್ಸ್ ಇನ್ಸ್ಟಾ ಐಡಿನಲ್ಲಿ ಜಸ್ಟ್ ಹೀಗೆ ನೋಡ್ತಾ ಒಂದು ರೀಲ್ಸ್ ನೋಡಿದೆ. ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಈ ತರ ಕಬ್ಬನ್ ಪಾರ್ಕಲ್ಲಿ ಬಂದು ಕೂತ್ಕೊಂಡು ಓದೋದು, ಮೇನ್ ನನಗೆ ಕನ್ನಡ
ಅದು ನನಗೆ ತುಂಬಾ ಸೆಳೆತ. ಒಂಥರ ಕನ್ನಡ ಈ ಥರನೂ ಓದ್ಬೋದು, ಈ ಥರನೂ ಕೂತ್ಕೊಂಡು ಅದೊಂಥರ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಓಕೆ ಇದನ್ನ ಯಾಕೆ ಅಂತ ಒಂದು ಅನಂತ ಕುಣಿಗಲ್ ಸರ್ ಅವ್ರದ್ದು ಮೆಸೇಜ್ ಮಾಡಿದೆ. ಅವರು ತುಂಬ ಬೇಗನೆ ರಿಪ್ಲೈ ಕೊಟ್ಟರು. ಹಾಗಾಗಿ ಹಾಗೆ ಅವರು ನಮ್ಮ ಪರಿಚಯ ಆಯಿತು. ಸೊ ಕೆಲವೊಂದು ಅವ್ರದ್ದು ಬುಕ್ಸ್ ಎಲ್ಲ ಬೈ ಮಾಡಿದೆ, ಓದಿದೆ, ತುಂಬ ಖುಷಿ ಆಯಿತು. ಮತ್ತೆ ಈಗ ಇಲ್ಲಿ ಭೇಟಿದೊಂದು ಮೆಸೇಜ್ ಮತ್ತೆ ಬಂದಾಗ ಮತ್ತೆ ಹೊರಡೋಣ. ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂದು. ಇದು ಇವರು ಫೇಸ್ಬುಕ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಅಪರಿಚಿತ ಓದುಗರ ತಂಡ ಇದೆ ಅಂತ ಗೊತ್ತಾಯ್ತು ನನಗೆ ನೋಡಿದಾಗ. ಸೊ ಓದೋರು ಅಂತಂದ್ರೆ ನಮಗೆ ಸ್ವಲ್ಪ ಖುಷಿ ಅಲ್ಲ, ಇದರಲ್ಲಿ ಬಂದ್ಬಿಟ್ವಿ. ಎಷ್ಟರ ಮಟ್ಟಿಗೆ ನಮಗೆ ಖುಷಿ ಕೊಡುತ್ತೆ ಅಂದರೆ ನೋಡಿ, ನಾನು ಈ ಪುಸ್ತಕಗಳು ತಂದ್ರೂ ನನ್ನ ಪುಸ್ತಕ ಕೊಳೆ ಆಗಬಾರ್ದು, ತುದಿ ಮುಡಿಸ್ಬಾರ್ದು, ಅದಕ್ಕೊಂದು ಬೈಂಡು ಸಪೋರ್ಟಿವ್ ಇದನ್ನು ಹಾಕೊಂಡು ಅಷ್ಟು ಇಷ್ಟ ಪುಸ್ತಕಗಳು. ಹಾಗಾಗಿ ಈ ಗುಂಪಿನ ಪರಿಚಯ ಆಯಿತು ನನಗೆ. ನಾನು ಕೂಡ ಸೇಮ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ನನಗೆ ಗೊತ್ತಾಗಿದೆ ಈ ಥರ ಒಂದು ಕಾರ್ಯಕ್ರಮ ಇದೆ ಅಂತ. 3ನೇ ಭೇಟಿಯಿಂದ ಶುರುವಾಗಿತ್ತು ನಂದು ಮತ್ತು ಅಪರಿಚಿತ ಓದುಗರಿಗೆ ಬಾಂಧವ್ಯ. ಸೊ ಅಂದರೆ ಇಲ್ಲಿ ಬರೋದ್ರಿಂದ ಏನಂದರೆ ನಮಗೆ ಪುಸ್ತಕಗಳ ಪರಿಚಯ ತುಂಬ ಆಗುತ್ತೆ. ನಿಜ ಸಮಾನ ಮನಸ್ಕರಿಗೆ ಒಂದು ಕಡೆ ಸೇರಿದಾಗ ಎಲ್ಲ ಪುಸ್ತಕಗಳು ಕೂಡ ಇಲ್ಲಿ ಏನಂದರೆ ಎಕ್ಸ್ಚೇಂಜ್ ಇದೆಯಲ್ಲ, ಅದು ತುಂಬ ಮ್ಯಾಟ್ರ್ ಅಂತ ಅನಿಸುತ್ತೆ. ಅಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ನಮಗೆ ಗೊತ್ತಿಲ್ಲದಿರುವಂತಹ ಅದೆಷ್ಟೋ ಪುಸ್ತಕಗಳು ಕಣ್ಮರೆ ಆಗಿದೆ. ಅಂದರೆ ಪುಸ್ತಕ ತುಂಬ ಚೆನ್ನಾಗಿರುತ್ತೆ, ಬಟ್ ನಮ್ಗೆ ಅಷ್ಟೊಂದು ಜನ ಬಳಕೆಗೆ ಬಂದಿರಲ್ಲ. ಸೊ ಅಂತಹ ಪುಸ್ತಕಗಳ ಪರಿಚಯ ಇಲ್ಲ ಆಗುತ್ತೆ. ಇವರೆಲ್ಲ ಸಿಕ್ಕಿರೋದು ಒಂಥರ ನಮ್ಗೆ ಒಂದೊಂದು ಲೈಬ್ರರಿ ಥರ. ಅಂದರೆ ಇವರೊಂದಿಷ್ಟು ಪುಸ್ತಕಗಳನ್ನ ನಮ್ಗೆ ಹೇಳ್ತಾರೆ, ಇವರೊಂದು ಪುಸ್ತಕ ನಮ್ಗೆ ಹೇಳ್ತಾರೆ, ಆಮೇಲೆ ಅವರ ಅನುಭವಗಳನ್ನ ತುಂಬ ನಮ್ಮ ಹತ್ರ ಹಂಚ್ಕೊಳ್ತಾರೆ. ಸೊ ಹಾಗಾಗಿ ತುಂಬ ಅಂದರೆ ಪ್ರತಿ ತಿಂಗಳು ಪ್ರತಿ ಭಾನುವಾರ ನಮಗೊಂದು ಸಾಹಿತ್ಯ ಕೃಷಿ ಥರ. ಅಂದರೆ ಇಲ್ಲಿ ಬರುವಂಥ ಲೇಖಕರ ಜೊತೆ ನಮ್ಮ ಜೊತೆ ಸಂವಾದ ಇರ್ಬೋದು, ಆಮೇಲೆ ಆ ಓದುಗರ ಪರಿಚಯ ಇರ್ಬೋದು, ಆಮೇಲೆ ಲೇಖಕರ ಜೊತೆ ಆ ಬಾಂಧವ್ಯ ಇದೆಯಲ್ಲ, ಅಂದರೆ ಓದೋದಕ್ಕಿಂತ ಆ ಓದಿನ ಜೊತೆಗೆ ಲೇಖಕರ ಜೊತೆ ಒಂದು ಇರುವಂಥ ಒಂದು ಬಾಂಧವ್ಯ ನಮ್ಮನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತೆ. ಓದುಗನಿಗೆ ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ. ಮತ್ತು ಓದುಗರನ್ನ ಹೆಚ್ಚೋದಕ್ಕೆ ಇದೊಂದು ಮಾರ್ಗ ತುಂಬ ಒಳ್ಳೆಯದು. ನೀವು 3 ವರ್ಷದಿಂದ ನೋಡಿದ್ರೆ ಅಪರಿಚಿತ ಓದುಗರ ಬಳಗ 65,000ಕ್ಕಿಂತ ಹೆಚ್ಚು ನಮ್ಮ ಹಿಂಬಾಲಕನ ಪಡೆದಿದೆ ಇನ್ಸ್ಟಾಗ್ರಾಮಲ್ಲಿ. ಅಂದರೆ ಒಂದ್ಸತಿ 220 ಜನ ಅಂದರೆ ಜನ ಸಾಕಾದ್ರೆ ಪೊಲೀಸರು ಬಂದಿದ್ದು ಉಂಟು. ಈ ಥರದ್ದೊಂದು ಪ್ರಸಂಗಗಳು ನಮ್ಮಲ್ಲಿ ನಾವು ಚಪ್ಪಾಳೆ ಹೊಡೆಯಲ್ಲ, ಗಲಾಟೆ ಮಾಡಲ್ಲ, ಯಾವ್ದಾದ್ರು ತೊಂದರೆ ಕೊಡಲ್ಲ, ಯಾರಿಗೂ ಇರಿಟೇಷನ್ ಈ ಥರ ಇದು ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ಯಾರು ಡಿಸ್ಟರ್ಬ್ ಅದೊಂದು ಖುಷಿ ನಮಗೆ. ಪ್ರತಿ ತಿಂಗಳು ಭಾನುವಾರ ಸೇರೋದೊಂದು ಖುಷಿ ಹಬ್ಬ. ಪ್ರತಿ ತಿಂಗಳ ಕನ್ನಡದ ಹಬ್ಬ ಅಂತ. ಹೌದು. ನವೆಂಬರ್ ಮಾತ್ರ ಅಲ್ಲ, ಪ್ರತಿ ತಿಂಗಳು ನಾವು ಪ್ರತಿ ತಿಂಗಳು ಕನ್ನಡ ಹಬ್ಬವನ್ನು ಮಾಡ್ತೀವಿ. ಈಗ ನಾನು ತುಂಬ ಹಳೆ ಹಿರಿಯ ಲೇಖಕರು ಓದುಗರ ಪುಸ್ತಕಗಳು ಓದ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಇವರು. ಬೇಂದ್ರೆ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವರಿಂದ. ಇವರು ಅಂದರೆ ಅಪರಿಚಿತ, ಇದಕ್ಕೆಲ್ಲ ಕಾರಣ ಅಪರಿಚಿತ ಓದುಗರು ತಂಡ. ಸೊ ಇದು ಅನಂತನ ಒಂದು ಅವಾಂತರ. ಯಾವ ರೀತಿ ಅಂದರೆ ಆರೋಗ್ಯಕರ ಅವಾಂತರ. ಆರೋಗ್ಯಕರ ಅವಾಂತರ ಯಾವುದ್ರ ಮಟ್ಟಿಗೆ, ಕನ್ನಡದ ಮಟ್ಟಿಗೆ. ಕನ್ನಡವನ್ನು ಕಟ್ಟಲಿಕ್ಕೆ ಬೇರೆ ಬೇರೆ ರೀತಿ ವಿಭಿನ್ನ ದೃಷ್ಟಿಕೋನಗಳಿದೆ, ವಿಭಿನ್ನ ಪ್ರಯತ್ನಗಳು ನಡೀತಿವೆ. ಆದರೆ ಇಲ್ಲಿ ಸದ್ದಿಲ್ಲದೆ ಒಂದು ಕನ್ನಡವನ್ನು ಕಟ್ಟುವಂಥ ಕೆಲಸ ಆಗ್ತಿದೆ ಪುಸ್ತಕಗಳ ಮೂಲಕ, ಸಾಹಿತ್ಯದ ಮೂಲಕ. ಇಲ್ಲಿ ಬರೀ ಪುಸ್ತಕಗಳ ಬಗ್ಗೆ ಮಾತ್ರ ಅಲ್ಲ, ಕನ್ನಡದ ಬಗ್ಗೆ, ಕನ್ನಡದ ಮೇಲಿನ ಅಭಿಮಾನದ ಬಗ್ಗೆ ಇಲ್ಲಿ ಬಂದಾಗ ಒಂದು ನಾವು ಮಾತಾಡ್ತಿದ್ವಿ. ಕನ್ನಡ ಒಂದು ಅಕ್ಷರಗಳಲ್ಲಿ ಯಾವ ರೀತಿ ಒಂದು ಪ್ರಾಣ ಇದೆ, ಅದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮಗಳು, ಅದನ್ನು ಉಚ್ಚಾರ ಮಾಡೋದ್ರಿಂದ ಯಾವ ರೀತಿ ಆಯಾಮಗಳಾಗ್ತವೆ ಅನ್ನೋದನ್ನು. ಸೊ ಅದೆಲ್ಲ ತಿಳ್ಕೊಳ್ತಕ್ಕಂಥದ್ದು ಇಲ್ಲಿ ಬಂದಾಗ ಮಾತ್ರ. ಬದುಕು ಬರಿದಾದಾಗ ಪುಸ್ತಕ ತೆರೆದು ನೋಡಿ. ಚೆನ್ನಾಗಿದೆ ಸರ್. ಮತ್ತೆ ನಿಮ್ಮ ಅವ್ವ ಪುಸ್ತಕದ್ದು ಒಂದು ಬುಕ್ ಮಾರ್ಕ್ ನನ್ನ ಹತ್ರ ಇದೆ ಸರ್, ನನಗೆ ಬಹಳ ಇಷ್ಟ. ಅದು ಬಿಟ್ಟೆನೆಂದರು ಬಿಡದಿ ಪುಸ್ತಕದ ಮಾಯ. ಅದು ನನಗೆ ಬಹಳ ಇಷ್ಟ ಆಯಿತು. ಅದನ್ನ ಆಲ್ಮೋಸ್ಟ್ 1 ವರ್ಷದಿಂದ ಹಂಗೆ ಕ್ಯಾರಿ ಮಾಡ್ತಿದ್ದೀನಿ. ಅದನ್ನ ಈಗಿನ್ನೂ ಹೊಸ ಮಾಡಿದ್ದೀನಿ. ಥ್ಯಾಂಕ್ ಯು. ಎಷ್ಟೇ ವಸ್ತು ಬರ್ಬೋದು, ಅದು ನನಗೆ ಭಾಳ ಇಷ್ಟ ಆಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ನಿಮ್ಮನ್ನೆಲ್ಲ ಭೇಟಿ ಮಾಡಿದ್ದು. ನಮಸ್ತೆ. ಥ್ಯಾಂಕ್ ಯು. ಇವನು ಕಿರಣ್ ಅಂತ ಗೊತ್ತಾ, ಮೈಸೂರು ಅಪರಿಚಿತ ಓದುಗರ ಅಡ್ಮಿನ್. ನೀವು ಮೈಸೂರು ಕಡೆ ಹೋದಾಗ ಅಲ್ಲೂ ಸಿಗ್ಬೋದು. ನೆಕ್ಸ್ಟ್ ಅಕ್ಟೋಬರ್ 5ನೇ ತಾರೀಕಿಗೆ ಮೈಸೂರು ಅಪರಿಚಿತ ಓದುಗರ 2ನೇ ವಾರ್ಷಿಕೋತ್ಸವ ಇದೆ. ಆ ವಾರ್ಷಿಕೋತ್ಸವದಲ್ಲಿ ನಂದು ಹೊಸ ಪುಸ್ತಕ ಬಿಡುಗಡೆ ಆಗ್ತಾಯಿದೆ. ಯಾರ್ಯಾರು ಸಾಧ್ಯನೋ, ಯಾರ್ಯಾರು ದಸರಾ ನೋಡೋಕೆ ಹೋಗಿರ್ತಾರೋ ಅಲ್ಲೇ ಒಂದು ರೂಮ್ ಹಾಕಿ ಅಲ್ಲೇ ಇದ್ಬಿಡಿ. 3ನೇ ತಾರೀಕು ಮುಗಿಯುತ್ತೆ, 5ನೇ ತಾರೀಕಿಗೆ ಮುಗಿಸ್ಕೊಂಡು ಒಟ್ಟಿಗೆ ಬಂದ್ಬಿಡೋಣ ವಾಪಸ್. ಏನೋ ಒಂದು ಮಾಡೋಣ ಬಾರೋ, ನಾನು ಇರ್ತೀನಿ. ಇದು ಚಿರೋಣಿ. ಥ್ಯಾಂಕ್ ಯು ಎಲ್ರಿಗೂ ಈ ಮಟ್ಟಕ್ಕೆ ತಂದಿದ್ದಕ್ಕೆ. 2 ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಇವತ್ತು ನಮ್ಮ ಕಾರ್ಯಕ್ರಮ ಅಂದರೆ ನಮ್ಮ ಒಳ್ಳೆ ಕೆಲಸನ ಇನ್ನೊಂದಷ್ಟು ಜನರಿಗೆ ತಲುಪಿಸೋದಕ್ಕೆ ಅಂತ ನಮ್ಮ ಜೊತೆ ಇವತ್ತು ಶ್ರೀಧರ್ ಸರ್ ಇದ್ದಾರೆ. ಅವ್ರಿಗೆ ಇದು ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ತುಂಬ ಸಿಂಪಲ್ ಕ್ವಶನ್ಸ್ ಇರುತ್ತೆ, ಹಂಗಂತ ಹಗುರವಾಗಿ ತಗೊಳಕ್ಕೆ ಹೋಗ್ಬೇಡಿ. ಬೇರೆ ಥರ ಇದೆ ಕ್ವಶನ್ಸು. ಸೊ ಯೋಚನೆ ಮಾಡಿ ಉತ್ತರ ಕೊಡಿ.
ಸಿನಿಮಾವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ತೇಜಸ್ವಿ ಅವರ ಕೃತಿಗಳು ಹೇಳಿ. ಅಬಚೂರಿನ ಪೋಸ್ಟ್ ಆಫೀಸು ಎರಡಾದ್ರು ಹೇಳ್ಬೇಕು. ಎರಡೇ ಇರೋದು. ಪೋಸ್ಟ್ ಮೋಹನ್ ಸರ್ ಇಲ್ಲ ಸರ್. ರಾಷ್ಟ್ರ ಪ್ರಶಸ್ತಿ ಪೋಸ್ಟ್ ಆಫೀಸು ತಬರನ ಕತೆ. ತೇಜಸ್ವಿ ಅವರು ಬರೆದಿರೋ ನಾಟಕ ಯಮಳ ಪ್ರಶ್ನೆ. ಒಂದೇ ನಾಟಕ ಬರೆದಿರೋದು ಯಮಳ ಪ್ರಶ್ನೆ. ಅದು ಎರಡು ಕಂಟೆಂಟನ್ನು ಸೇರಿಸಿ ಒಂದೇ ಪುಸ್ತಕದಲ್ಲಿ ಮಾಡಿದ್ದಾರೆ. ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಅಂತ, ಅದ್ರ ಜೊತೆಗೆ ಯಮಳ ಪ್ರಶ್ನೆ ಎರಡು ಸೇರಿಸಿ ಒಂದೇ ಪುಸ್ತಕ ಮಾಡಿದ್ದಾರೆ. ಬಟ್ ಒಂದು ನಾಟಕ ಒಂದು ವಿಮರ್ಶೆ. ಹಾಂ ಹೇಳಿ. ಹಾಂ, ಕಾಲೇಜ್ ಜೀವನ ಮುಗಿದ ತಕ್ಷಣ ಒಂದು ವೃತ್ತಿ ಆಯ್ಕೆ ಮಾಡ್ಕೊಳ್ತಾರಂತೆ. ಯಾವುದಾದ್ರು ವೃತ್ತಿ ಯಾರು ಹೇಳ್ತೀರಾ? ಪ್ರಿಂಟಿಂಗ್. ಸರಿನಾ? ಇಬ್ಬರಿಗೂ ಸೇರಿಸಿ ಅರ್ಧ ಹೆಸರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಗಿತ್ತು ಕಾರ್ಯಕ್ರಮ? ನೀವು ಕೂಡ ಕನ್ನಡ ಸಾಹಿತ್ಯವನ್ನ ಇಷ್ಟಪಡೋರಾದ್ರೆ, ಪುಸ್ತಕಗಳ ಜೊತೆ ಸಮಯ ಕಳೆಯೋದಕ್ಕೆ ಇಷ್ಟಪಟ್ಟರೆ ಮುಂದಿನ ಸಲ ನೀವು ಕೂಡ ಬನ್ನಿ. ಓದಿನ ಕಥೆಗಳನ್ನ ಹಂಚಿಕೊಳ್ಳೋಣ. ಪುಸ್ತಕಗಳ ಜೊತೆ ಬಾಳೋದು ಅಂತಂದ್ರೆ ಜೀವನಕ್ಕೆ ಹೊಸ ಹೊಸ ಬಣ್ಣಗಳನ್ನ ಸೇರಿಸೋ ಹಾಗೆ. ನೀವು ಓದಿ, ಮತ್ತೊಬ್ಬರನ್ನು ಪ್ರೇರೇಪಿಸಿ. ಓದಿನ ಬೆಳಕನ್ನ ಇನ್ನಷ್ಟು ಜನರಿಗೆ ಹಂಚೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಇದನ್ನ ಶೇರ್ ಮಾಡಿ.